ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಅಕ್ರಮ ಗೋಸಾಗಾಟ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ನಡೆಯುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿರುವ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್, ಗೋಹತ್ಯೆ ತಡೆಗೆ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನಲ್ಲಿರುವ ಅಕ್ರಮ ಕಸಾಯಿಖಾನೆಗಳನ್ನು ಗುರುತಿಸಿ ಶಾಶ್ವತವಾಗಿ ಬಂದ್ ಮಾಡಬೇಕು. ಜಾನುವಾರು ಹತ್ಯೆ ನಡೆದ ಮನೆ, ಕಟ್ಟಡ, ಖಾಲಿ ಜಮೀನುಗಳನ್ನು ಜಪ್ತಿ ಮಾಡಿ ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಆರೋಪಿಗಳಿಗೆ 7 ವರ್ಷ ಜೈಲು ಹಾಗೂ ಜಾನುವಾರು ವಧೆ ಯತ್ನಕ್ಕೆ ಪ್ರತಿ ಜಾನುವಾರಿಗೆ ತಲಾ 1 ಲಕ್ಷದಂತೆ ಆರೋಪಿಗಳಿಗೆ ದಂಡ ವಿಧಿಸಬೇಕು. ಕಾನೂನು ಬಾಹಿರವಾಗಿ ಗೋಸಾಗಾಟ ಮತ್ತು ಗೋವಧೆ ತಡೆಯಲು ಕಠಿಣ ಕ್ರಮ ಜರುಗಿಸಬೇಕು. ರಾತ್ರಿ ವೇಳೆ ಅಕ್ರಮ ಜಾನುವಾರು ಸಾಗಾಟ ನಡೆಯುತ್ತಿದ್ದು, ಪೊಲೀಸರು ಬಿಗಿ ಬಂದೋಬಸ್ತ್ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕೊಡಗು ಜಿಲ್ಲೆಯಾದ್ಯಂತ ನಾವು ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಗೋಗಳ ಹತ್ಯೆ ಎಕ್ಕಿಲ್ಲದೆ ನಡೀತಾ ಇದೆ. ಈ ಹಬ್ಬ ಅವರ ಬಕ್ರೀದ್ ಹಬ್ಬ ಬಂದ್ರಂತೂ ಕೇಳೋ ಹಾಗೆ ಇಲ್ಲ. ಎಲ್ಲ ಮೂಲೆಗಳಲ್ಲೂ ಗೋಗಳನ್ನ ತಗೊಂಡೋಗೋದು, ಗೋಗಳನ್ನ ಸಾಗಾಣಿಕೆ ಮಾಡೋದು, ಗೋಗಳನ್ನ ವಧೆ ಮಾಡೋದು ಇದೇ ನಡೀತಾ ಇದೆ. ಹಾಗಾಗಿ ಈ ಮೂಲಕ ಪ್ರೆಸ್ ಮೂಲಕ ನಾವು ಪೊಲೀಸ್ ಇಲಾಖೆಯನ್ನ ಹಾಗೂ ಕೊಡಗು ಜಿಲ್ಲೆಯ ಆಡಳಿತ ಅಧಿಕಾರಿಗಳನ್ನ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಬಕ್ರೀದ್ ಹಬ್ಬಕ್ಕೆ ಅವರು ನಮ್ಮ ಗೋವುಗಳನ್ನ ಗೋಹತ್ಯೆಯನ್ನ ಮಾಡಬಾರದು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕೊಡಗು ಹೆಚ್ಚು ಕಮ್ಮಿ ಎಲ್ಲ ಭಾಗದಲ್ಲೂ ಮೂಲೆಗೂ ಸಹ ವ್ಯವಸಾಯ ಪ್ರಾಧಾನ್ಯತೆ ಇರುವಂತ ಜಿಲ್ಲೆ. ಮತ್ತೆ ಗೋವನ್ನ ನಾವು ನಮ್ಮ ತಾಯಿಗೆ ಹೋಲಿಸ್ತೀವಿ. ಎಲ್ಲರೂ ಸಹ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಾ ಭಾವನೆಯಿಂದ ನೋಡ್ತೀವಿ. ಯಾವುದೋ ಮನೆ ಕಟ್ಟಿದ್ರೆ, ಇನ್ನೊಂದು ಏನೋ ಒಂದು ವಿಷಯ ಇದ್ರೆ ನಾವು ಗೋಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಈ ಕೊಡಗು ಜಿಲ್ಲೆಯಲ್ಲಿ ಈಗ ಒಂದು 5-6 ವರ್ಷದಿಂದ ಎಗ್ಗಿಲ್ಲದೆ ಗೋಗಳ ಹತ್ಯೆ ನಡೀತಾನೇ ಬರ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೋಹತ್ಯೆ ನಡೀಬಾರ್ದು. ಅವರು ಹಬ್ಬ ಮಾಡಲಿ, ಅವ್ರ ಹಬ್ಬ ಮಾಡಕ್ಕೆ ನಮಗೇನು ತೊಂದರೆ ಇಲ್ಲ. ಅವರು ಕೋಳಿ ಇದೆ, ಆಡಿದೆ, ಏನಾದರೂ ಕಟ್ ಮಾಡ್ಕೊಂಡು ಅವ್ರ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ಲಿ. ಆದರೆ ನಮ್ಮ ಪೂಜಾ ಭಾವನೆಯಿಂದ ನೋಡುವಂತ ನಮ್ಮ ಗೋಮಾತೆಯನ್ನ ಅವರು ಯಾವುದೇ ಕಾರಣಕ್ಕೂ ಗೋವಧೆ ಮಾಡಬಾರದು. ಯಾಕಂದ್ರೆ ಸರ್ಕಾರದಲ್ಲಿ 2020ರಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಗೊಂಡ್ಬಂದಿದೆ. ಅದು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಗೋಹತ್ಯೆ ನಿಷೇಧ ಏನ್ ಹೇಳುತ್ತೆ ಅಂತಂದ್ರೆ, ಗೋಗಳನ್ನ ಅಕ್ರಮವಾಗಿ ಸಾಗಣೆ ಮಾಡೋದಾಗ್ಲಿ, ಅದನ್ನ ವಧೆ ಮಾಡೋದಾಗ್ಲಿ ಮಾಡಬಾರ್ದು ಅಂತೇಳಿ ಇದೆ. ಆದ್ರೆ ಈ ಕಾನೂನನ್ನ ಗಾಳಿಗೆ ತೂರಿ ಎಗ್ಗಿಲ್ಲದೆ ಈ ಒಂದು ಪ್ರಾಣಿಯ ಗೋಹತ್ಯೆ ನಡೀತಾ ಇದೆ. ಇದನ್ನ ಕೂಡಲೇ ನಮ್ಮ ಪೊಲೀಸ್ ಇಲಾಖೆ 24 ಗಂಟೆಗಳ ಕಾಲ ಯಾವುದೇ ಒಂದು ಗೋವುಗಳನ್ನ ಆಚೆ ಈಚೆ ಅವರು ಸಾಗಾಣಿಕೆ ಮಾಡಿದಾಗೆ ನೋಡಬೇಕು. ಹಾಗೆ ಆ ವಧೆಯನ್ನ ಮಾಡಿದಾಗೆ ನೋಡ್ಕೊಂಡು ಆ ಗೋವನ್ನ ಕಾಪಾಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ಪೊಲೀಸ್ ಇಲಾಖೆಯವರು ಯಾವುದೇ, ಈಗ ನಮ್ಗೆ ಗೊತ್ತಿರ್ಬೋದು, ಶನಿವಾರ ಸಂತೆಯಲ್ಲಿ 2 ತಿಂಗಳ ಮುಂಚೆ ರೈತರು ಮನೆ ಬಾಗಿಲು ಕಟ್ಟಾಕಿರುವಂತಹ ಹಸುಗಳನ್ನ ಕರ್ಕೊಂಡೋಗಿ ಅದನ್ನ ಗೋಹತ್ಯೆಯನ್ನ ಮಾಡ್ತಾ ಇದ್ದಾರೆ. ಕೃಷ್ಣನಗರದಲ್ಲೂ 2-3 ಇನ್ಸಿಡೆಂಟ್ ನಡೆದಿದೆ. ಆದ್ರೆ ಇದುವರೆಗೂ ಸಹ ಪೊಲೀಸ್ ಇಲಾಖೆ ಅದನ್ನ ಕಂಡುಹಿಡಿದಿಲ್ಲ. ಅದ್ರ ಬಗ್ಗೆ ಮಾಹಿತಿನೂ ಸಹ ನಮ್ಗೆ ಕೊಟ್ಟಿಲ್ಲ. ಆ ಗೋಳನ್ನ ಕಲಿತಾರೆ, ನಾವು ಅವ್ರನ್ನ ಕರ್ಕೊಂಡು ಕಂಪ್ಲೇಂಟ್ ಕೊಡಿಸ್ತೀವಿ. ಆ ಗೋ ಮಾಲೀಕರು, ಪಾಪ ರೈತರುಗಳು ಅವರು ವ್ಯವಸಾಯಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಮತ್ತೆ ಕೆಲವೊಂದು ಹೈನುಗಾರಿಕೆ, ಹಾಲು ಶೇಖರಣೆ ಮಾಡಿ ಅದರಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆ ಹಸುಗಳನ್ನ ತಗೊಂಡೋಗಿ ಕಟ್ಟಿದ್ರು, ಅದನ್ನ ಕಡಿದು ಅದನ್ನ ತಿನ್ನೋ ಪರಿಪಾಠಗಳು ನಡೀತಾ ಇದೆ. ಈ ಕೂಡಲೇ ಈ ಒಂದು ಗೋಹತ್ಯೆ ನಿಷೇಧ ಆಗಬೇಕು. 2020ರ ಕಾನೂನು ಏನಿದೆ, ಆ ಕಾನೂನು ಮುಖಾಂತರ ನಮ್ಮ ಪೊಲೀಸ್ ಇಲಾಖೆಯವರು ಅವರಿಗೆ ಕಠಿಣ ಶಿಕ್ಷೆಯನ್ನು ತಗೊಂಡು ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಅವ್ರನ್ನ ಒಡನೆ ಸಡನ್ ಆಗಿ ಬಂಧಿಸಿ ಅವ್ರನ್ನ ಜೈಲಿಗೆ ಕಟ್ಟುವಂತ ಕೆಲಸಗಳಾಗಬೇಕು. ಯಾವುದೇ ಕಾರಣಕ್ಕೆ ಈ ಬಕ್ರೀದ್ ಹಬ್ಬವನ್ನ ಗೋಗಳ ಹತ್ಯೆ ಮಾಡದಾಗೆ ತಡಿಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಎರಡನೇದಾಗಿ, ಹೇರೂರು ಹಾಡಿಯಲ್ಲಿ ಪ್ರಾರ್ಥನಾ ಮಂದಿರ ನಿರ್ಮಾಣವಾಗುವವರೆಗೆ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ಸಿಗದಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ಸಮಾಜ ಕಲ್ಯಾಣ ಇಲಾಖೆ ಹಾಡಿಗಳಿಗೆ ಸೌಲಭ್ಯ ನೀಡುತ್ತಿದ್ದರೂ ಅಕ್ರಮ ನಿರ್ಮಾಣ ಪತ್ತೆ ಹಚ್ಚಲು ವಿಫಲವಾಗಿದೆ ಎಂದು ದೂರಿದ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್, ಈ ಬಗ್ಗೆ ತನಿಖೆ ನಡೆಸಿ ಲೋಪಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕೇಸರಿ ಶಲ್ಯವು ಹಿಂದೂ ಧರ್ಮದ ಸಂಕೇತವಾಗಿದ್ದು, ವಿದ್ಯಾರ್ಥಿಗಳು ಅದನ್ನು ಧರಿಸಲು ಸಂವಿಧಾನದಲ್ಲಿ ಅವಕಾಶವಿದೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಲ್ಯ ಧರಿಸಲು ಅವಕಾಶ ನೀಡಬೇಕು. ಎಲ್ಲಾ ಧರ್ಮೀಯರಿಗೂ ಸಮಾನ ಹಕ್ಕು ಅನ್ವಯವಾಗಬೇಕೆಂದು ಸಂತೋಷ್ ಒತ್ತಾಯಿಸಿದರು. ಸಂಸ್ಕೃತಿ, ಒಂದು ಆಚಾರ ವಿಚಾರಗಳನ್ನ ಒಳಗೊಂಡಂತ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲರಿಗೂ ಎದ್ದು ಕಾಣಿಸ್ತದೆ. ಇಡೀ ದೇಶದಲ್ಲೇ, ರಾಜ್ಯದಲ್ಲೇ ನಮ್ಮದೇ ಒಂದು ಸಂಸ್ಕೃತಿ ಸಂಪ್ರದಾಯಗಳಿದೆ. ಆದ್ರೆ ಅನ್ಯ ಧರ್ಮೀಯರು ಅಂದ್ರೆ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೊಡಗಿನಲ್ಲಿ ಬಂದು ನಮ್ಮ ಉಪೇಕ್ಷ ಬಂಧುಗಳು, ವನವಾಸಿಗಳನ್ನ ಟಾರ್ಗೆಟ್ ಮಾಡಿ ಅಕ್ರಮವಾಗಿ ಮಸೀದಿ ಚರ್ಚ್ಗಳನ್ನ ಕಟ್ಟಿ ಆ ಚರ್ಚ್ಗಳ ಮುಖಾಂತರ ನಮ್ಮ ಜನಗಳನ್ನ ಮತಾಂತರ ಮಾಡುವಂತ ಹುನ್ನಾರ ನಡೀತಾ ಇದೆ. ನಮಗೆ ಗೊತ್ತಿರಬಹುದು, 1 ವಾರದ ಮುಂಚೆ ಒಂದು ಯಾರು ಚರ್ಚ್ ಕಟ್ಟಿರೋದೇ ಗೊತ್ತಿಲ್ಲ, ಅದು
ಸಮಾಜ ಕಲ್ಯಾಣ ಇಲಾಖೆ ಈ ಜಾಗದಲ್ಲಿ ಬಂದು ಚರ್ಚನ್ನ ಕಟ್ಟಿದ್ದಾರೆ. ಆ ಚರ್ಚನ್ನ ಕಟ್ಟಿ ಆ ಚರ್ಚಿನ ಓಪನ್ ಮಾಡಕ್ಕೆ ಬೇರೆ ರಾಜ್ಯದಿಂದ 23 ಜನ ಬಂದು ಮಾಡ್ತಾರೆ. ಅಂದ್ರೆ ನಮ್ಮ ಆಡಳಿತ ಮಾಡ್ತಿರ್ತಕ್ಕಂಥ ಈ ಒಂದು ಇಲ್ಲಿ ಇರೋಂಥ ಒಂದು ಸರ್ಕಾರವಾಗ್ಲಿ, MLA ಗಳಾಗ್ಲಿ, ಹಾಗೆ ಪೊಲೀಸ್ ಇಲಾಖೆಗಳಾಗ್ಲಿ ಯಾರಿಗೂ ಗೊತ್ತೇ ಇಲ್ಲ. ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಅಷ್ಟು ದೊಡ್ಡ ಬಿಲ್ಡಿಂಗ್ ಚರ್ಚೆ ಆಗಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಹೋಗ್ತಾ ಇದೆ ಈ ಒಂದು ಆಡಳಿತ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇವರು ಇದ್ರ ಮೂಲಕ ನಾವು ಹತ್ರ ಬೇಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ, ಅಕ್ರಮವಾಗಿ ಯಾರು ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬಂದು ನಮ್ಮ ಜಿಲ್ಲೆಯ ಆದಿವಾಸಿಗಳು, ವನವಾಸಿಗಳು ಯಾರಿರ್ತಾರೆ ಅವರನ್ನೆಲ್ಲ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಅದನ್ನ ತಡಿಬೇಕು, ಯಾವುದೇ ಕನ್ವರ್ಷನ್ ಆಗಬಾರ್ದು. ಮತ್ತೆ ನಮ್ಮ ಸಂಸ್ಕೃತಿ, ನಮ್ಮ ಇದಕ್ಕೆ ವಿಶ್ವ ಹಿಂದೂ ಪರಿಷತ್ತು ಯಾವಾಗಲೂ ಪಣ ತೊಟ್ಟು ನಿಲ್ಲುತ್ತೆ. ನಮ್ಮ ಒಂದು ಆಚಾರ ವಿಚಾರಗಳನ್ನಾಗಲಿ, ನಮ್ಮ ಸಂಸ್ಕೃತಿನಾಗಲಿ ಬದಲಾವಣೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನೇ ನಿಮ್ಮ ಒಂದು ಕನ್ವರ್ಷನ್ ಇದ್ರೂ ಈ ಕೊಡಗಿನಲ್ಲಿ ನಡೆಯಲ್ಲ. ಮುಂದೆ ಇನ್ನೇನಾದ್ರೂ ನಡೆದ್ರೆ ದೊಡ್ಡ ಹೋರಾಟವನ್ನ ಮಾಡಿ ಇದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕಾಗುತ್ತೆ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಈಗ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇನ್ನೊಂದು ವಿಶೇಷ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಪುದಿಯೋಕಡ ರಮೇಶ್, ಬಜರಂಗ ದಳ ಸಂಯೋಜಕ ವಿನಯ್ ಕುಮಾರ್, ಸಹ ಸಂಯೋಜಕ ದುರ್ಗೇಶ್, ಮಡಿಕೇರಿ ತಾಲೂಕು ಸಹ ಸಂಯೋಜಕ ಮುಕುಂದ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.